ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಆಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ 2ನೇ ಮ್ಯಾಚ್, ಹಾಗೆ ಓವರಾಲ್ ಆಗಿ 23ನೇ ಮ್ಯಾಚ್ ಗ್ರೂಪ್ ಸಿ ಅಲ್ಲಿ ಇಂಗ್ಲೆಂಡ್ ವರ್ಸಸ್ ಸ್ಕಾಟ್ಲ್ಯಾಂಡ್ ಕಂಪ್ಲೀಟ್ ಆಯಿತು ಅಂತ ಹೇಳೋದು ಒಂದು ಉತ್ತಮ ಮ್ಯಾಚ್ ಇದಾಗಿತ್ತು. ಸ್ಕಾಟ್ಲ್ಯಾಂಡ್ ಅವರು ಒಳ್ಳೆ ಫೈಟ್ ಕೊಟ್ಟರು, ಆದರೆ ಇಂಗ್ಲೆಂಡ್ ಅವರು ಸ್ವಲ್ಪ ಕಷ್ಟಪಟ್ಟು ಗೆದ್ದರು ಅಂತ ಹೇಳ್ಬೋದು. ನೇಪಾಳ ಮೇಲೂ ಇನ್ನೇನು ಜಸ್ಟ್ ಸೋಲೋ ಮ್ಯಾಚ್ ಗೆದ್ದರು, ಹಾಗೆ ವೆಸ್ಟ್ ಇಂಡೀಸ್ ಮೇಲೆ ಸೋತರು. ಹಾಗೆ ಈ ಮ್ಯಾಚು ತುಂಬ ಕಷ್ಟಪಟ್ಟು ಗೆದ್ದರು ಅಂತ ಹೇಳ್ಬೋದು. ಓವರಾಲ್ ಆಗಿ ಇಂಗ್ಲೆಂಡ್ ಒಂದು ದುರ್ಬಲ ಟೀಮಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾರಿಂದ ಅಷ್ಟೊಂದು ಒಳ್ಳೆ ಪ್ರದರ್ಶನ ಬರ್ತಾ ಇಲ್ಲ. ಈ ಮ್ಯಾಚ್ ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ನಡೀತು. ಹಾಗೆ ಇಂಗ್ಲೆಂಡ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಸ್ಕಾಟ್ಲ್ಯಾಂಡ್ ಅವರು ಕೇವಲ 19.4 ಓವರ್ಗಳಲ್ಲಿ 157 ರನ್ನಿಗೆ ಆಲ್ಔಟ್ ಆಡಿದ್ರು. ಇನ್ನೂ ಒಂದು 25 ರನ್ ಎಕ್ಸ್ಟ್ರಾ ಹೊಡೆಯೋ ಚಾನ್ಸಸ್ ಇತ್ತು, ಆದರೆ ಟೇಲರ್ನಿಂದ ಯಾರ ಫಿನಿಷರ್ಸಿಂದ ಅಷ್ಟೊಂದು ಸ್ಕೋರ್ ಬಂದಿಲ್ಲ. ಬ್ರಿಂಗ್ಟನ್ ಕ್ಯಾಪ್ಟನ್ ಅವರು 32 ಬಾಲಿಗೆ 49 ಹೊಡೆದ್ರು. ಟಾಮ್ ಬ್ರೂಸ್ ಅವರು 18 ಬಾಲಿಗೆ 24. ಹಾಗೆ ಓಪನರ್ ಆದ ಜೋನ್ಸ್ ಅವರು 20 ಬಾಲಿಗೆ 33 ಹೊಡೆದ್ರು. ಕೊನೆಯಲ್ಲಿ ಡೇವಿಡ್ಸನ್ ಅವರು 15 ಬಾಲಿಗೆ 20 ನಾಟ್ ಔಟ್ ಆಗಿ ಹೊಡೆದ್ರು. ಇದು ಬಿಟ್ಟರೆ ಬೇರೆ ಯಾರಿಂದನೂ 2 ಅಂಕೆ ಸ್ಕೋರ್ ಬಂದಿಲ್ಲ. ಒಂದು ಉತ್ತಮ ಲಯದಲ್ಲಿ ಇತ್ತು ಅಂತ ಹೇಳ್ಬೋದು. 12 ಓವರಿಗೆ 113ಗೆ 3 ವಿಕೆಟ್ ಹೋಗಿತ್ತು. ಒಂದು ಉತ್ತಮ ಸ್ಕೋರಲ್ಲಿ ನಿರೀಕ್ಷೆ ಇದ್ರಿಂದ ಕೊನೆಯಲ್ಲಿ ಇಂಗ್ಲೆಂಡ್ ಉತ್ತಮ ಬಾಲಿಂಗ್ ಸಂಘಟನೆ ಮಾಡಿ ಕೇವಲ 152 ರನ್ನಿಗೆ ಆಲ್ಔಟ್ ಆಗಂಗೆ ಮಾಡ್ತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಅದಿಲ್ ರಶೀಲ್ ಒಳ್ಳೆ ಫಾರ್ಮಲ್ಲಿದ್ದಾರೆ. 4 ಓವರಿಗೆ 36 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಲೆಮ್ ಡ್ಯಾನ್ಸನ್ ಅವರು 4 ಓವರಿಗೆ 34 ರನ್ ಕೊಟ್ಟು 2 ವಿಕೆಟ್. ಜೋಫ್ರಾ ಆರ್ಚರ್ ಅವರು ಒಳ್ಳೆ ಬಾಲಿಂಗ್ ಕೊಟ್ಟರು. 4 ಓವರಿಗೆ 24 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಹಾಗೆ ಓರ್ಟನ್ ಅವರು ಹಾಗೆ ಸ್ಯಾಮ್ ಕರನ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಈ ಚೇಸಿಂಗ್ ಬೆನ್ನತ್ತಿದ ಇಂಗ್ಲೆಂಡ್ ಅವರು ಸ್ವಲ್ಪ ಎಡವರಿಸಿ ಕೊನೆಯಲ್ಲಿ ಚೇಸ್ ಬೆನ್ನಟ್ಟಿತು ಅಂತ ಹೇಳ್ಬೋದು. 18.2 ಓವರ್ಗಳಲ್ಲಿ 155 ರನ್ಗೆ 5 ವಿಕೆಟ್ ಕಳ್ಕೊಂಡು ಈ ಮ್ಯಾಚ್ನ 5 ವಿಕೆಟಿಂದ ವಿನ್ ಆದರು ಅಂತ ಹೇಳ್ಬೋದು. ಸ್ವಲ್ಪ ರನ್ ರೇಟ್ ಲೋ ಇದೆ ಇಂಗ್ಲೆಂಡು. ಪಿಲ್ ಸಾಟ್ ಅವರು ಬೇಗ ಔಟ್ ಆದರು 2 ರನ್ನಿಗೆ. ಹಾಗೆ ಜೋಸ್ ಬಟ್ಲರ್ ವಿಕೆಟ್ ಕೀಪರ್ 3 ರನ್ನಿಗೆ ಔಟ್ ಆದರು. ನೆಕ್ಸ್ಟ್ ಬೇತಲ್ ಅವರು ಮತ್ತು ಟಾಮ್ ಬೆಂಟಮ್ ಒಂದು ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರು. ಬೇತಲ್ ಅವರು 28 ಬಾಲಿಗೆ 32 ರನ್ ಹೊಡೆದ್ರು. ಹಾಗೆ ಟಾಮ್ ಬಾತನ್ ಅವರು 41 ಬಾಲಿಗೆ 63 ಹೊಡೆದ್ರು, ನಾಟ್ ಔಟ್ ಆಗದೆ. ಈ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಬ್ಯಾಟನ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ILT T20 ಟೂರ್ನಮೆಂಟ್ ಹಾಗೆ ಸೌತ್ ಆಫ್ರಿಕಾ T20 ಟೂರ್ನಮೆಂಟಲ್ಲೆಲ್ಲ ಚೆನ್ನಾಗಿ ಆಡಿದರು, ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಸೊ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದರು. ಅದನ್ನೇ ಇಲ್ಲೂ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಹ್ಯಾರಿ ಬ್ರೂಕ್ ಅವರು 4 ರನ್ನಿಗೆ ಔಟ್ ಆದರು. ಸ್ಯಾಮ್ ಕರ್ನ್ ಅವರು 20 ಬಾಲಿಗೆ 28 ಹೊಡೆದ್ರು. ಸ್ಯಾಮ್ ಕರ್ನ್ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ರೌಂಡ್ ಪ್ರದರ್ಶನ ಕೊಡ್ತಾ ಇದ್ದಾರೆ, ವಿಕೆಟ್ ತೆಗೆದಿದ್ದಾರೆ, ಎಲ್ಲ ಬ್ಯಾಟಿಂಗಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿಲ್ ಜಾಕ್ಸ್ ಅವರು 10 ಬಾಲಿಗೆ 16 ರನ್ ಹೊಡೆದ್ರು. ಒಂದು ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ಕೊಟ್ಟರು ಕೊನೆಯಲ್ಲಿ ಅಂತ ಹೇಳ್ಬೋದು. ಸೊ ಇನ್ನು ಬಾಲಿಂಗ್ನಲ್ಲಿ ನೋಡೋದಾದರೆ ಮೆಕ್ಲಮ್, ಕ್ಯುರಿ, ವೀಲ್ ಹಾಗೆ ಲಿಸ್ಕ್, ಡೇವಿಡ್ಸ್ ಅಂತಲ್ಲ ಒಂದೊಂದು ವಿಕೆಟ್ ಎಲ್ಲ ಪಡ್ಕೊಂಡ್ರು ಅಂತ ಹೇಳ್ಬೋದು. ಈ ಮ್ಯಾಚಲ್ಲಿ ತುಂಬ ಜನ ಸ್ವೀಪ್ ಮಾಡೋಕ್ಕೋಗಿ ಔಟ್ ಆದರು ಅಂತ ಹೇಳ್ಬೋದು. ಸ್ಪಿನ್ನಾಗೆ ಆಡೋಕ್ಕಾಗದೆ ಸ್ವೀಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು, ಆದರೆ ಅದು ಕ್ಯಾಚ್ ಆಗಿ ಕನ್ವರ್ಟ್ ಆಗ್ತಿದ್ದು ಅಂತ ಹೇಳ್ಬೋದು. ಓವರಾಲ್ ಒಂದು ಅತ್ಯುತ್ತಮ ಮ್ಯಾಚ್ ಇದಾಗಿತ್ತು ಅಂತ ಹೇಳ್ಬೋದು. ಹಾಗೆ ಒಳ್ಳೆಯ ಕ್ರೌಡ್ ಕೂಡ ಗ್ಯಾದರ್ ಆಗಿತ್ತು ಈ ಮ್ಯಾಚ್ ನೋಡೋಕ್ಕೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.